ಒಂದ್ ಕಡೆ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಆಗ್ತಾ ಇದ್ರೆ ಇನ್ನೊಂದ್ ಕಡೆ 50-50 ಅನುಪಾತದಲ್ಲಿ ನಿವೇಶನ ಪಡೆದವರಿಗೂ ಕೂಡ ನಡುಕ ಶುರುವಾಗಿದೆ. ಇಡಿ ಎಂಟ್ರಿ ಬೆನ್ನಲ್ಲೇ ನಿವೇಶನ ಪಡೆದವರಿಗೆ ಆತಂಕ ಶುರುವಾಗಿದೆ. ಮೂಡಾದಲ್ಲಿ ಆದಂತಹ ಅವ್ಯವಹಾರ, ಹಣದ ವಹಿವಾಟು ಬಗ್ಗೆ ಕೂಡ ಈಗ ಇಡಿ ತನಿಖೆ ನಡೆಸುತ್ತೆ. ಹಗರಣದ ಬಗ್ಗೆ ತನಿಖೆ ಮಾಡುವಂತೆ ಸ್ನೇಹಮಯಿ ಕೃಷ್ಣ ಇಡಿಗೆ ದೂರನ್ನ ನೀಡಿದ್ರು. ಸ್ನೇಹಮಯಿ ಕೃಷ್ಣಗೆ ಸಮನ್ಸ್ ನೀಡಿದ್ರು ಇಡಿ ಅಧಿಕಾರಿಗಳು. ನಾಳೆ ಇಡಿ ಕಚೇರಿಗೆ ಬಂದು ವಿಚಾರಣೆಗೆ ಬರಬೇಕು ಅಂತ ಸೂಚನೆ ನೀಡಲಾಗಿದೆ. ಸಿಎಂ ಜೊತೆ ಮೂಡಾದಲ್ಲಿ ನಿವೇಶನ ಪಡ್ಕೊಂಡವ್ರಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ಸಿಎಂ ಜೊತೆ ಮೂಡಾದಲ್ಲಿ ನಿವೇಶನ ಯಾರೆಲ್ಲ ಪಡ್ಕೊಂಡಿದ್ರು 50-50 ಅನುಪಾತದಲ್ಲಿ ಅವರೆಲ್ಲರಿಗೂ ಕೂಡ ಈಗ ಆತಂಕ ಶುರುವಾಗಿದೆ. ಮೂಡಾದಲ್ಲಿ ನಡೆದಂತಹ ಅವ್ಯವಹಾರ ಇರಬಹುದು, ಹಣದ ವಹಿವಾಟಿನ ಬಗ್ಗೆ ಕೂಡ ತನಿಖೆ ಮಾಡಲಾಗುತ್ತೆ. ಹಗರಣದ ಬಗ್ಗೆ ತನಿಖೆ ಮಾಡುವಂತೆ ಸ್ನೇಹಮಯಿ ಕೃಷ್ಣ ದೂರನ್ನ ನೀಡಿದ್ರು. ಸ್ನೇಹಮಯಿ ಕೃಷ್ಣಗೆ ಸಮನ್ಸ್ ನೀಡಿದ್ದಾರೆ ಇಡಿ ಅಧಿಕಾರಿಗಳು. ಬರುವಂತೆ ಸೂಚನೆಯನ್ನು ನೀಡಲಾಗಿದೆ. ಸ್ನೇಹಮಯಿ ಕೃಷ್ಣಗೆ ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ನೀಡಿದ್ದಾರೆ. ಸಿಎಂ ಜೊತೆ ಮೂಡಾದಲ್ಲಿ ಬೇರೆ ಬೇರೆಯವರು ಯಾರೆಲ್ಲ ನಿವೇಶನ ಪಡ್ಕೊಂಡಿದ್ದಾರೋ ಅವ್ರಗಳಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಇಡಿ ಎಂಟ್ರಿ ಬೆನ್ನಲ್ಲೇ ನಿವೇಶನ ಪಡೆದವ್ರಿಗೂ ಕೂಡ ಈಗ ಆತಂಕವೋ ಆತಂಕ. ಲೋಕಾಯುಕ್ತ ಬಳಿಕ ಮೂಡಾ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆದ ಬೆನ್ನಲ್ಲೇ 50-50 ನಿವೇಶನವನ್ನ ಪಡೆದುಕೊಂಡಿದ್ದವರಿಗೆ ಇದೀಗ ಡವ ಶುರುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಲೋಕ ತನಿಖೆಯ ನಂತರ ಇದೀಗ ಮೂಡಾ ಕೇಸ್ನಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ಯಾಕಂದ್ರೆ ದೂರುದಾರ ಕೊಟ್ಟಿರ್ತಕ್ಕಂತಹ ಪ್ರಕರಣ ಏನಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕರಣವನ್ನ ನಿದರ್ಶನವಾಗಿ ಇಟ್ಟುಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂತಹ ಕೋಟ್ಯಾಂತರ ರೂಪಾಯಿ 50-50ಯ ಅವ್ಯವಹಾರವನ್ನ ತನಿಖೆ ಮಾಡಬೇಕು ಅಂತೇಳಿ ಮೈಸೂರಿನ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಇಡಿಗೆ ದೂರನ್ನ ಕೊಟ್ಟಿರ್ತಕ್ಕಂತಹ ಹಿನ್ನೆಲೆ ಇಡಿ ಸ್ನೇಹಮಯಿ ಕೃಷ್ಣ ಅವರಿಗೆ ಸಮನ್ಸ್ ಅನ್ನ ಜಾರಿ ಮಾಡಿ ನಾಳೆ ವಿಚಾರಣೆಗೆ ಹಾಜರಾಗುವ ಮೂಲಕವಾಗಿ ಏನು ದಾಖಲಾತಿಗಳನ್ನ ನೀಡಿ ಅಂತೇಳಿ ಸಮನ್ಸ್ ಅನ್ನ ಕೊಟ್ಟಿದೆ. ನಾನು ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಬಳಿ ಇದ್ದೇನೆ. ಹಗರಣದ ಕೇಂದ್ರ ಬಿಂದು ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರ ಇದು. ಯಾಕಂದ್ರೆ 50-50 ನಿವೇಶನಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನೋ ಒಂದು ವಿಚಾರ ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಪ್ರೋತ್ಸಾಹದಾಯಕ ನಿವೇಶನಗಳು ಜೊತೆಗೆ 50-50ಯ ನಿವೇಶನಗಳೇನಿದೆ ಅವುಗಳನ್ನ ಕಡಿಮೆ ಬೆಲೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50ಯನ್ನ ಸ್ಯಾಂಕ್ಷನ್ ಅನ್ನ ಮಾಡಿಸ್ಕೊಂಡು ಅವುಗಳನ್ನ ಕೋಟ್ಯಾಂತರ ರೂಪಾಯಿಗಳಿಗೆ ಮಾರಾಟ ಮಾಡುವ ಮೂಲಕವಾಗಿ ಕೋಟ್ಯಾಂತರ ರೂಪಾಯಿ ಹಣ ಏನು ಇಲ್ಲಿ ಅವ್ಯವಹಾರ ಆಗಿದೆ. ಜೊತೆಗೆ ಹಣದ ಹೊಳೆ ಕೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹರಿದಿದೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಕಾನೂನು ಬಾಹಿರವಾಗಿ ಪಡೆದಿದ್ದಾರೆ ಎನ್ನಲಾದಂತಹ 14 ನಿವೇಶನಗಳನ್ನ ಈಗಾಗಲೇ ವಾಪಸ್ ಕೊಟ್ಟಿದ್ದಾರೆ. ಈ 14 ನಿವೇಶನಗಳು ಸೇರಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕರಣವನ್ನ ನಿದರ್ಶನವಾಗಿ ಇಟ್ಕೊಂಡು ಇಡಿಗೆ ಮೈಸೂರಿನ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಕೊಟ್ಟಿದ್ರು. ಪ್ರಕರಣದ ಹಿನ್ನೆಲೆಯಲ್ಲಿ 50-50 ನಿವೇಶನಗಳ ಮೂಲಕವಾಗಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ. ಅಂದ್ರೆ ಕಡಿಮೆ ಬೆಲೆ, ಅಂದ್ರೆ ಸ್ಕ್ವೇರ್ ಫೀಟ್ಗೆ ಸುಮಾರು 1,000-2 ಸಾವಿರಕ್ಕೆ ಖರೀದಿಯನ್ನ ಮಾಡಿ ಅದಾದ ಬಳಿಕ 5,000-6 ಸಾವಿರಕ್ಕೆ ಇಲ್ಲಿ ಮಾರಾಟವನ್ನ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ. ಜೊತೆಗೆ ಲ್ಯಾಂಡ್ ಲೂಸರ್ಗೆ 50-50 ನಿವೇಶನಗಳನ್ನ ಕೊಡಿಸುವ ಮೂಲಕವಾಗಿ ಅವರಿಂದ ಕಡಿಮೆ ಬೆಲೆಗೆ ನಿವೇಶನವನ್ನ ಖರೀದಿ ಮಾಡಿ ಅವುಗಳನ್ನ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುವ ಮೂಲಕವಾಗಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರವನ್ನ ಎಸಕಲಾಗಿದೆ ಅನ್ನೋ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಜೊತೆಗೆ ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕೇಸ್ ಏನಿದೆ ಈ ಕೇಸ್ಗೆ ಇಡಿ ಎಂಟ್ರಿ ಕೊಡ್ತಾ ಇದ್ದಂತೆ 50-50 ನಿವೇಶನಗಳನ್ನ ಮೈಸೂರಿನಲ್ಲಿ ಯಾರು ಪಡೆದುಕೊಂಡಿದ್ದಾರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪಡೆದಿದ್ದಾರೆ ಎನ್ನಲಾದಂತಹ 50-50 ನಿವೇಶನಗಳಿಗೆ ಇದೀಗ ಅವರ ನಿವೇಶನಗಳನ್ನ ಪಡೆದವರಿಗೆ ಇದೀಗ ನಡುಕ ಶುರುವಾಗಿದೆ. ಯಾಕಂದ್ರೆ ಇಡಿ ಎಂಟ್ರಿ ಬೆನ್ನಲ್ಲೇ ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕರಣ ಒಂದೇ ಅಲ್ಲ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಪಡೆದಿದ್ದಾರೆ ಎನ್ನಲಾದಂತಹ 50-50 ನಿವೇಶನ ಎಲ್ಲವನ್ನು ಕೂಡ ಇಡಿ ತನಿಖೆ ಮಾಡುತ್ತೆ. ಹೀಗಾಗಿ ಕಡಿಮೆ ಬೆಲೆಗೆ ತೆಗೆದುಕೊಂಡು ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಿ ಹಣದ ಹೊಳೆಯನ್ನ ಹರಿಸಿದಂತವರಿಗೆ ಜೊತೆಗೆ 50-50 ನಿವೇಶನವನ್ನು ಕೂಡ ಖರೀದಿ ಮಾಡಿದ್ದಂತವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್, ಬಿ ಪವರ್ ಟಿವಿ, ಮೈಸೂರು.